ಅದೇನ್ರಿ ಅದು? ಯಾವ್ದೋ ಪಿಕ್ಚರು ಗಿಚ್ಚರು ಅಂದ್ಬಿಟ್ಟು ಹಿಂಗ್ ಮಾತೆ ನಿಲ್ಸ್ಬಿಟ್ರಲ್ಲ. ಇಲ್ಲಿ ಮಹಾರಾಣಿನೂ ಇಲ್ಲ ಮಹಾರಾಜನೂ ಇಲ್ಲ. ಅದು ರಾಜ ವೇಷ ಮರೆಸ್ಕೊಂಡು ಕಾಡಿಗೆ ಹೋಗಿದ್ದಾನೆ ಅನ್ಸುತ್ತೆ ಸರ್. ನಮ್ ಟೆನ್ಷನ್ ನಮ್ಗಿದ್ರೆ ಆಗ್ಲಿಂದ ನೋಡ್ತಾ ಇದೀನಿ. ತಲೆ ಬುಡ ಇಲ್ದಂಗೆ ಏನೇನೋ ಮಾತಾಡ್ತಿದ್ಯಾ. ಗೆಟ್ ಲಾಸ್ಟ್. ಹಾಗಿದ್ರೆ ಮದುವೆ ನಡಿಯಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆಯಮ್ಮ. ತಗೋ, ಏನಿದು? ತೆಗೆದು ನೋಡು. ಮಾಡೋದೆಲ್ಲ ಮಾಡಿ ಈಗ ಯಾಕೆ ಸಾರಿ ಕೇಳ್ತಾ ಇದೆಯಾ? ದೀಪ ನಿನಗೆ ಹೇಗೆ ತಂಗಿನೋ, ನಂಗೂ ಅವಳು ತಂಗಿ ಥರಾನೇ ಇದ್ಲು. ಸ್ಟಾರ್ಟಿಂಗಲ್ಲಿ ಅವಳ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಅವಳು ಎಷ್ಟು ಒಳ್ಳೆಯವಳು, ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನನಗೂ ಗೊತ್ತು. ನೀನು ದೀಪನ ಪ್ರತಿದಿನ ನೆನೆಸ್ಕೊಂಡು ಎಷ್ಟು ನೋವು ಅನುಭವಿಸ್ತಿದ್ಯಾ ಅಂತಲೂ ಗೊತ್ತು. ಆದರೆ ಇವತ್ತು ಬಾಯಿ ತಪ್ಪಿ ದೀಪ ಈಗಿಲ್ಲ ಅಂತ ಹೇಳ್ಬಿಟ್ಟ. ಅದರಿಂದ ನಿನಗೆ ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ನಾನು ದೀಪ ಇಲ್ಲ ಅಂತ ಹೇಳೋದಿಲ್ಲ. ಐ ಆಮ್ ರಿಯಲಿ ಸಾರಿ ನರಸಿಂಹ. ತಗೋ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಟೀ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನಾದ್ರೂ ಕುಡಿಬೋದಲ್ವಾ? ಫ್ರೆಶ್ ಆಗಿ ಮಾಡಿರೋದು. ಇದರಲ್ಲಿ ನಾನು ಕೊತ್ತಂಬರಿ ಎಲ್ಲ ಏನೂ ಹಾಕಿಲ್ಲ. ತಗೋ. ಕುಡಿ. ಅಲ್ಲ ಸೌಂದರ್ಯ, ನಿನಗೂ ಒಂದು ಮಾತು ಹೇಳ್ದೆ ನಿನ್ ಮಾತು ಮೀರಿ ಹೋಗೋ ಥರ ಆಗೋದ್ನಲ್ಲ ಸೌಂದರ್ಯ. ಅದಕ್ಕೆ ನೋಡಿದ್ರೆ ಸೀಮೆ ಎಣ್ಣೆ ತಗೊಂಡು ಹೋದ್ರು, ಇಲ್ಲಿ ನೋಡಿದ್ರೆ ಅಳಿ ಅಂದ್ರಿಲ್ಲ. ಏನಪ್ಪ ಆಗ್ತಿದೆ ಈ ಮದ್ವೆಲಿ? ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಅನೌನ್ಸ್ ಮಾಡೋಣ. ಚೀರು ಹೀಗೆ ನನಗೆ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ಬೇಡ ಅಂತ ಒಂದ್ಸಲ ನಿರ್ಧಾರ ಮಾಡಿ ಹೊರಟೋಗಿದ್ದಾನೆ ಅಂದರೆ ಮತ್ತೆ ವಾಪಸ್ ಬರಲ್ಲ. ನನಗೆ ಹೇಳಿನೇ ಹೋದ್ನಲ್ಲ, ಈ ಮದುವೆ ಆಗಲ್ಲ. ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ದೀಪ ಅವ್ರನ್ನ ಮರೆತು ಮದುವೆ ಆಗಕ್ಕಾಗ್ತಿಲ್ಲ ನನಗೆ. ನನ್ನ ಮನಸ್ಸಲ್ಲಿ ಅವರೇ ಇದ್ದಾರೆ, ಇನ್ನು ಮುಂದೆನೂ ಇರ್ತಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರೂ ಊಹಿಸ್ಕೊಳಕ್ಕೂ ಆಗ್ತಿಲ್ಲ ನನಗೆ. ಅದು ಅಲ್ಲದೆ ದೀಪ ಅವರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಎಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಹೌದಪ್ಪ, ದೀಪ ಅವ್ರು ಸತ್ತಿಲ್ಲ. ಸೊ ಅವ್ರನ್ನ ಹುಡ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಿ ಖುಷಿಯಾಗಿ ಅವ್ರ ಕುತ್ತಿಗೆಗೆ ಇನ್ನೂ 3 ಗಂಟೆ ಹಾಕ್ತೀನಿ ಹೊರತು ದಿಶಾ ಅವ್ರನ್ನ ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಿಮಗೆ ಕೊಟ್ಟಿದ್ದ ಮಾತು ಮುರಿತಾರದಕ್ಕೆ ದಯವಿಟ್ಟು ಕ್ಷಮಿಸಿ ಅಪ್ಪ. ಇದೊಂದ್ಸಲ ದಯವಿಟ್ಟು ಕ್ಷಮಿಸಿ.
ಅಜ್ಜಿ ಚಿರು ಏನೂ ಇಲ್ಲಿಲ್ಲ. ಆದರೆ ದಿಶಾ ಎಲ್ಲೋದ್ಲು? ಅವಳಿಲ್ಲ ಅಂತ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾರೆ. ದೀಪನ ನೋಡ್ದಕ್ಕಾಯ್ತಲ್ಲ, ಒಂದ್ಸಲ ಜೊತೆ ಇದ್ದಿದ್ದು ಯಾರು? ಏನು ಯೋಚನೆ ಮಾಡ್ತಿದ್ದೀರಾ ಸರ್? ಏನಾದರೂ ಬೇಕಿತ್ತಾ? ಅಲ್ಲ, ಅಲ್ಲಿ ಯಾರು ಇರೋದು? ದಿಶಾ ರೆಡಿ ಆಗ್ತಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ದಿಶಾ ಮಾತ್ರನಾ ಅಥವಾ ಬೇರೆ ಯಾರಾದರೂ ಇದ್ದಾರಾ? ದಿಶಾ ಒಬ್ಬಳೇ ಇರೋದು. ಯಾಕೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ. ಯಾರನ್ನಾದ್ರೂ ಹುಡುಕ್ತಿದ್ದೀರಾ? ಅಲ್ಲಿ ಬೇರೆ ಯಾರೂ ಇಲ್ಲ. ಯಾರು ಇಲ್ವಾ? ಇಲ್ಲ, ಬೇಕಿದ್ರೆ ನೀವೇ ಹೋಗಿ ನೋಡಿ. ಪರವಾಗಿಲ್ಲಮ್ಮ, ಇಟ್ಸ್ ಓಕೆ. ಅವ್ರಿಗೇನಾದ್ರೂ ಅನುಮಾನ ಬಂತಾ? ಗೊತ್ತಿಲ್ಲಮ್ಮ. ಬಾ ಹೋಗೋಣ. ಬಾ ಬಾ. ಅರೆ, ಅತ್ಗೆನ ಇವಳೇ ಕರ್ಕೊಂಡ್ ಬಂದ್ಲಾ? ಪರವಾಗಿಲ್ವೇ ಹುಡುಗಿ? ಕರ್ಕೊಂಡ್ ಬರೋದು ಅಲ್ದೆ ಖುಷಿಯಾಗಿ ಬೇರೆ ಇದ್ದಾರೆ ಅತ್ಗೆ. ಸೌಂದರ್ಯ, ದಿಶಾ ರೆಡಿಯಾಗಿ ಬರ್ತಾ ಇದ್ದಾಳೆ. ಚಿರು ಇಲ್ಲ ಅಂತ ಅವಳಿಗೆ ಹೇಗೆ ಹೇಳೋದು? ಮದುವೆ ಕ್ಯಾನ್ಸಲು ಅಂತ ಅವಳಿಗೆ ಹೇಗಮ್ಮ ತಿಳಿಸೋದು? ಏನಾಯ್ತು ಸೌಂದರ್ಯ? ಯಾಕೆ ಎಲ್ಲರೂ ಹಿಂಗೆ ನಿಂತಿದ್ದೀರಾ? ಶಾಸ್ತ್ರಗಳೆಲ್ಲ ಶುರು ಆಗಿಲ್ವಾ? ಚಿರಾಗೆಲ್ಲಿ? ಅದು ದಿಶಾ, ನಿಂಗೆ ಹೇಗೆ ಹೇಳೋದು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಏನಾಯ್ತು? ಚಿರು ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ.